ಹಾಯ್ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ಲ? ನಾನೀಗ ಸಿಗಡಿ ತವಾ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ತವಾ ತೆಗೆದಿದ್ದೇನೆ. ಆಮೇಲೆ ಅದಕ್ಕೆ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ನಾನು ಒಣಮೆಣಸು ಹಾಕಿದ್ದೇನೆ. ಒಣಮೆಣಸು ಒಂದು 6ರಷ್ಟು 2 ಪೀಸ್ ಮಾಡಿ ಹಾಕಿದ್ದೇನೆ ನಾನು. ಅದೀಗ ನೋಡಿ ಸಾಧಾರಣ ಒಂದು ಗೋಲ್ಡನ್ ತರ ಬರುವಾಗ ನಾನು ಅದಕ್ಕೆ ಶುಂಠಿ ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಪೀಸಿನಷ್ಟು ಶುಂಠಿ ಹಾಕ್ತಾ ಇದ್ದೇನೆ ನಾನು. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಇದು ತುಂಬಾ ಫ್ರೈ ಆಗೋದು ಬೇಡ, ಲೈಟ್ ಗೋಲ್ಡನ್ ಫ್ರೈ ಆದ್ರೆ ಸಾಕು. ಇದಕ್ಕೆ ನಾನು 2 ಗಡ್ಡೆ ನೀರುಳ್ಳಿ ಹಾಕ್ತಾ ಇದ್ದೇನೆ. ಇದೊಂದು ಫ್ರೈ ಆಗಬೇಕು. ಫ್ರೈ ಅಂದ್ರೆ ಹೆಚ್ಚೆಲ್ಲ ಫ್ರೈ ಆಗೋದು ಬೇಡ. ಇದೀಗ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಆನಂತರ ಇದಕ್ಕೆ ನಾನು 3 ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಆಮೇಲೆ ಹಸಿಮೆಣಸು, ಆಮೇಲೆ ಮಸಾಲೆ ಹುಡಿ, ಅರಿಶಿಣದ ಹುಡಿ, ಉಪ್ಪು ಇಷ್ಟನ್ನು ಹಾಕಿ ಒಂದು ಚಂದ ಫ್ರೈ ಮಾಡಬೇಕು. ಇದಕ್ಕೆ ನಾನೀಗ ಹುಳಿ ನೀರು ಹಾಕ್ತಾ ಇದ್ದೇನೆ. ಆಮೇಲೆ ಇದೀಗ ಬಿಸಿ ನೀರು ಹಾಕ್ತಾ ಇದ್ದೇನೆ ನಾನೀಗ. ಇದಕ್ಕೆ ಖಾರ, ಹುಳಿ, ಉಪ್ಪು ಇದೆಲ್ಲ ಕರೆಕ್ಟ್ ಆಗ್ಬೇಕು, ಆದ್ರೆ ಒಂದು ಟೇಸ್ಟ್ ಇದು. ಇದಕ್ಕೀಗ ನಾನು ಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಕರೆಕ್ಟ್ ಕುದಿ ಬರ್ತಾ ಉಂಟು ಈಗ. ಈಗ ನಾನು ಇದಕ್ಕೆ ಸಿಗಡಿ ಹಾಕ್ತಾ ಇದ್ದೇನೆ. ನೋಡಿ, ಸಿಗಡಿ ತವಾ ಫ್ರೈ ರೆಡಿ ಆಗಿದೆ. ನೋಡಿ, ಸೂಪರ್ ಆಗಿದೆ. ಇದು ಬೇಕಾದ್ರೆ ಗ್ರೇವಿ ನಿಮ್ಗೆ ಆರಿಸಬಹುದು. ನಾ ಸ್ವಲ್ಪ ರಸ ಇರ್ಲಿ ಅಂತ ಹೇಳಿ ಈ ರೀತಿ ಮಾಡಿದ್ದೇನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಆ ರೀತಿ ಆರಿಸಬಹುದು.